ಓಂ ಪ್ರಾಣಸ್ತಥಾನುಗಮಾತ್ ಓಂ 28ನೆಯ ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ನಾವಿವತ್ತು ಸತ್ತರ್ಕ ದೀಪಾವಳಿ ಮತ್ತು ತತ್ವ ಪ್ರದೀಪ ಇವುಗಳನ್ನು ನೋಡಬೇಕಾಗಿದೆ. ಸತ್ತರ್ಕ ದೀಪಾವಳಿಯಲ್ಲಿ ಬಹಳ ಮಹತ್ವದ ಅಂಶಗಳೇನು ವರ್ಣಿತ ಆಗಿಲ್ಲ. ತತ್ವಪ್ರಕಾಶಿಕದಲ್ಲಿ ನಾವೇನು ನೋಡಿದ್ದೇವೆ ಹೆಚ್ಚು ಕಡಿಮೆ ಅಷ್ಟು ಅಂಶಗಳು ಮಾತ್ರ ಇಲ್ಲಿಯೂ ಕೇಳಿ ಬರ್ತವೆ. ಸತ್ತರ್ಕ ದೀಪಾವಳಿಯಲ್ಲೂ ಕೂಡ ಸತ್ತರ್ಕ ದೀಪಾವಳಿಯಲ್ಲಿ ಸಯೇಶೋಸುಹು ಸಯೇಷ ಪ್ರಾಣಃ ತಂ ಭೂತಿರಿತಿ ದೇವಾ ಉಪಾಸಾಂಚಕ್ರಿರೆ ಇತ್ಯಂತೇನ ತಸ್ಯೈವ ಪ್ರಾಣಸ್ಯ ಐಶ್ವರ್ಯವತಃ ಪದ್ಮಜಾದಿ ದೈವೈಹಿ ಉಪಾಸ್ಯತ್ವಂ ಉಚ್ಯತೆ ಅಂತ ಹೀಗೆ ಕೆಲವು ವಾಕ್ಯಗಳಿವೆ. ಇದನ್ನ ವಾಕ್ಯ ಮಾತ್ರ ಗಮನಿಸಿದರೆ ಸಾಕಷ್ಟೆ. ಪ್ರಾಣಸ್ಯ ಐಶ್ವರ್ಯವತಃ, ಐಶ್ವರ್ಯವುಳ್ಳ ಪ್ರಾಣ ಅಂತ. ತಂ ಭೂತಿರಿತಿ ದೇವ ಉಪಾಸಾಂಚಕ್ರಿರೆ ಅಂತ ಬಂತಲ್ಲ, ಆ ಭೂತಿರಿತಿ ದೇವ ಉಪಾಸಾಂಚಕ್ರಿರೆ ಅನ್ನೋ ಮಾತಿನಿಂದ ಐಶ್ವರ್ಯವುಳ್ಳ ಪ್ರಾಣನನ್ನ ದೇವತೆಗಳೆಲ್ಲರೂ ಕೂಡ ಉಪಾಸಿಸಿದರು ಅಂತ ಬಂದಿದೆ. ಇಂತಹ ಕೆಲವು ವಾಕ್ಯಗಳನ್ನು ಗಮನಿಸಿದರೆ ಸಾಕಷ್ಟೆ. ಯಾವ ದೇವತೆಗಳಿಂದ ಅಂದರೆ ಪದ್ಮಜಾದಿ ದೇವೈಹಿ. ಪದ್ಮಜ ಅಂದರೆ ಚತುರ್ಮುಖ ಬ್ರಹ್ಮನಿಂದ ಹುಟ್ಟಿದ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಅದೇ ಮೊದಲಾದ ದೇವತೆಗಳಿಂದ ಆತ ಉಪಾಸಿಸಲ್ಪಟ್ಟಿದ್ದಾನೆ ಅಂತ ಅದರ ತಾತ್ಪರ್ಯ. ಸರ್ವೇ ವೇದಾಃ ಸರ್ವೇ ಘೋಷಾಃ ಏಕೈವ ವ್ಯಾಹೃತಿ ಪ್ರಾಣ ಏವ. ಪ್ರಾಣಸ್ಯ ಅಲ್ಲಿ ವ್ಯಾಹೃತಿ ಪ್ರಾಣ ಏವ ಅಂತಿದೆಯಲ್ಲ, ವ್ಯಾಹೃತಿ ಪ್ರಾಣ ಏವ ಅಂತಂದ್ರೆ ಪ್ರಾಣದಚ ಇತ್ಯೇವ ವಿದ್ಯಾತ್ ಇತ್ಯನೇನ, ಇಷ್ಟೆಲ್ಲ ಮಾತುಗಳೇನಿವೆ ಐತರೇಯ ಉಪನಿಷತ್ತಿನ ಮಾತು. ಅದರಿಂದ ಸರ್ವೇ ವೇದಾಃ ಪ್ರಾಣೇ ಪ್ರಾಣಸ್ಯೈವ ವ್ಯಾಹೃತಿ ಪ್ರಾಣದಚಃ ಅಂತಿದೆಯಲ್ಲ, ಪ್ರಾಣದಚಃ ಅಂದ್ರೆ ಅದನ್ನು ಸಪ್ತಮಿ ವಿಭಕ್ತಿ ಅಂತವಾಗಿ ಓದಬೇಕು ಅಂತ ಪದ್ಮನಾಭ ತೀರ್ಥರ ಅಭಿಪ್ರಾಯ. ಈ ಎಲ್ಲಾ ವ್ಯಾಖ್ಯಾನಕಾರರ ಮಾತುಗಳನ್ನು ಗಮನಿಸಿದರೆ ಒಬ್ಬೊಬ್ರು ಒಂದೊಂದು ರೀತಿ ಅಂತ ಅದನ್ನ ಒಂದೊಂದು ವಿಭಕ್ತಿ ಅಂತ ಇಟ್ಕೊಂಡಿದ್ದಾರೆ. ಪದ್ಮನಾಭ ತೀರ್ಥರು ಅದನ್ನ ಸಪ್ತಮಿ ವಿಭಕ್ತಿ ಅಂತ ಇಟ್ಕೊಂಡಿದ್ದಾರೆ. ಮುಂದೆ ಭಾಷ್ಯ ದೀಪಿಕಾ ನೋಡಿದಾಗ ಮತ್ತಷ್ಟು ನಮಗೆ ಸ್ಪಷ್ಟ ಆಗ್ತದೆ. ಪ್ರಾಣೇ ರಚಃ, ಪ್ರಾಣಿ ಅಂದ್ರೆ ಪ್ರಾಣಸ್ಯೈವ, ಅವನ ವಾಚಕವೇ ಇದಾಗಿದೆ. ಅದಕ್ಕೆ ನಮ್ಗೆ ಬೇಕಾಗಿರುವ ಅರ್ಥ ಪ್ರಾಣಸ್ಯ ಅಂತ ಹೇಳಿ. ಆದ್ರೆ ಪ್ರಾಣಸ್ಯ ಅಂತ ಷಷ್ಠಿ ವಿಭಕ್ತಿ ಅಲ್ಲಿಲ್ಲ, ಪ್ರಾಣಸ್ಯ ರುಚಃ ಅಂತಿಲ್ಲ, ಪ್ರಾಣ ರುಚಃ ಅಂತಿದೆ. ಅದನ್ನು ಒಂದ ಪ್ರಥಮ ವಿಭಕ್ತಿ ಅಂತ ಹೇಳಬಹುದು, ಅಥವಾ ಪ್ರಾಣೇ ರುಚಃ ಅಂತ ಸಪ್ತಮಿ ವಿಭಕ್ತಿ ಅಂತವಾಗಿ ಹೇಳಬಹುದು. ಅಷ್ಟನ್ನು ಬಿಟ್ಟರೆ ಸಂಧಿ ನಿಯಮಗಳ ಪ್ರಕಾರ ಅಲ್ಲಿ ಪ್ರಾಣಸ್ಯ ಅಂತ ಆಗೋದು ಸಾಧ್ಯ ಇಲ್ಲ. ಆದ್ರಿಂದ ಪ್ರಾಣೇ ರುಚಃ ಅಂತ ಅದನ್ನು ಪದಚ್ಛೇದ ಮಾಡಿಕೊಂಡು ಪ್ರಾಣೇ ಅನ್ನೋದಕ್ಕೆ ಪ್ರಾಣಸ್ಯ ಅಂತ ಹೀಗೆ ಅರ್ಥ ಮಾಡ್ಕೊಂಡಿದ್ದಾರೆ ಪದ್ಮನಾಭ ತೀರ್ಥರು. ವ್ಯಾಹೃತಿ ಅಂದ್ರೆ ಪರಸ್ಪರ ವಿರೋಧ ಶೂನ್ಯತೆಯ ಪ್ರತಿಪಾದಕಾಹ. ವಿ ಆಂಗ್ ಇತ್ಯುಪಸರ್ಗ ದ್ವಯಪೂರ್ವಕ ಹೃಂಜ್ ಹರಣೆ ಧಾತು. ಅದರ ಮೂಲಕ ಹೃಂಜ್ ಹರಣೆ ಧಾತುವಿಗೆ ಏನರ್ಥ? ತರುವುದು ಅಂತ ಅರ್ಥ. ತರುವುದು ಅಂದ್ರೆ ಶಬ್ದಗಳನ್ನು, ಅರ್ಥಗಳನ್ನು ತರುವುದು, ಅರ್ಥಗಳನ್ನು ತಂದು ನಮಗೆ ತಿಳಿಸುವುದು ಅಂತ ಅದರ ತಾತ್ಪರ್ಯ. ಅದು ಹೇಗೆ ವಿ ಆಂಗ್, ವಿ ಎನ್ನುವ ಉಪಸರ್ಗವು ಆಂಗ್ ಎನ್ನುವ ಉಪಸರ್ಗವು ಎರಡೂ ಕೂಡ ವಿಶಿಷ್ಟ ಅನ್ನೋ ಅರ್ಥವನ್ನ ನಮಗೆ ಕೊಡ್ತವೆ. ಆ ಮೂಲಕ ವಿಶಿಷ್ಟವಾದ ಅರ್ಥ ಅಂದ್ರೆ ಹೇಗೆ ಅಂದ್ರೆ ಪರಸ್ಪರ ವಿರೋಧ ಶೂನ್ಯತೆಯ, ವೇದಾದಿಗಳಲ್ಲಿ ಪರಸ್ಪರ ಯಾವುದೇ ವಿರೋಧ ಇಲ್ಲದಂತೆ ಅರ್ಥ ಬರುವಂತೆ ನಮಗೂ ಮಾಡ್ತವೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಪರಸ್ಪರ ವಿರೋಧ ಶೂನ್ಯತೆಯ ಅರ್ಥ ಪ್ರತಿಪಾದಕಾಹ. ರುಚಃ ತಸ್ಯ ವಿಶೇಷೇಣ ಪ್ರತಿಪಾದಕಾಹ ಭವಂತಿ ಇತ್ಯುಚ್ಯತೆ. ರುಚಃ ಅಂದ್ರೆ ಋಗ್ವೇದದ ಮಾತುಗಳು ಅಥವಾ ಯಾವುದೇ ಮಾತುಗಳು, ಯಾವುದೇ ಮಂತ್ರಗಳು, ಅವು ಕೂಡ ಅವನನ್ನ ಪ್ರತಿಪಾದನೆ ಮಾಡ್ತವೆ ಅಂತ ಹೀಗಾದ್ರ ಅರ್ಥ. ಮುಂದಿನ ಮಾತುಗಳಲ್ಲಿ ಅಂತ ವಿಶೇಷ ಏನಿಲ್ಲ. ಕೊನೆಗೊಂದು ಮಾತಿದೆ, ತತ್ ಪ್ರಪದಾಭ್ಯಾಂ ಪ್ರಾಪದ್ಯತ ಬ್ರಹ್ಮೇವಂ ಇತ್ಯಾದಿ ಬ್ರಹ್ಮಶಬ್ದಾಭ್ಯಾಸಾತ್
ಬ್ರಹ್ಮಶಬ್ದಾಭ್ಯಾಸಾದಪಿ ಏತದ್ವಿದ್ಯಾ ಪ್ರತಿಪಾದ್ಯ ವಿಷ್ಣುರೇವೇದಿ ಜ್ಞಾಯತೆ. ಇದು ಐತರೇಯ ಉಪನಿಷತ್ನಲ್ಲಿ ಬರುವಂತಹ ಮಾತು. ತತ್ ಪ್ರಪದಾಭ್ಯಾಂ ಪ್ರಾಪದ್ಯತ ಅಂತ. ಹೀಗೆ ಈ ಎಲ್ಲ ಮಾತುಗಳನ್ನು ಗಮನಿಸಿದಾಗ ಅಲ್ಲಿ ಏನು ಕಾಣಿಸ್ತದೆ ಅಂದ್ರೆ, ಬ್ರಹ್ಮಶಬ್ದ ಅಂತ ಎಲ್ಲಾ ಕಡೆಯೂ ಪ್ರಚಲಿತ ಆಗಿರೋದು, ಎಲ್ಲ ಕಡೆಯೂ ಕೂಡ ಅನುಗತ ಆಗೋದ್ರಿಂದ, ಒಂದೇ ಬ್ರಹ್ಮಶಬ್ದವನ್ನೇ ಎಲ್ಲಾ ಕಡೆನೂ ಕೂಡ ಹೇಳ್ತಾ ಇರೋದ್ರಿಂದ, ಅಭ್ಯಾಸಾದಪಿ ಬ್ರಹ್ಮಶಬ್ದಾಭ್ಯಾಸ ಇರುವುದರಿಂದಲೂ ಹಿಂದೆ ಪ್ರಾಣಶಬ್ದಾಭ್ಯಾಸ ಇರುವುದರಿಂದ, ಈಗ ಬ್ರಹ್ಮಶಬ್ದದ ಅಭ್ಯಾಸ ಇರುವುದರಿಂದ, ಇವೆರಡೂ ಕಾರಣಗಳಿಂದಲೂ ಏತದ್ವಿದ್ಯಾ ಅಂದ್ರೆ ಈ ಎಲ್ಲಾ ಮಂತ್ರಗಳು, ಇವುಗಳಿಂದ ಪ್ರತಿಪಾದಿತವಾದದ್ದು ಯಾವುದು ಅಂದ್ರೆ ಬ್ರಹ್ಮ ವಿಷ್ಣುರೇವ, ವಿಷ್ಣುವೇ ಪ್ರತಿಪಾದಿತನಾಗಿದ್ದಾನೆ ಅಂತ ಹೀಗದರ ಅಭಿಪ್ರಾಯ ಆಗ್ತದೆ. ತಸ್ಮಾತ್ ಇಕ್ಷ್ವಾಕುವಂಶ ರಾಜಾವಲಿ ಗಣಿತ ದಾಶರಥಿ ರಾಮವತ್ ಇಂದ್ರಿಯ ಗಣ ಗಣಿತೋಪ್ಯಯಂ ಪ್ರಾಣ ವಿಷ್ಣುರೇವೇತಿ ಯುಕ್ತಂ. ಪದ್ಮನಾಭ ತೀರ್ಥರ ಈ ವಿಶ್ಲೇಷಣೆ ಚೆನ್ನಾಗಿದೆ. ಇಲ್ಲಿ ಪ್ರಾಣ ಅಂತಂದ್ರೆ ಮುಖ್ಯ ಪ್ರಾಣನನ್ನೇ ಇಟ್ಕೋಬೇಕು, ಪರಮಾತ್ಮ ಅಂತ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಅವರು ವಾದ ಮಾಡಿದ್ರಲ್ಲ. ಯಾಕೆಂದ್ರೆ ಇಂದ್ರಿಯಗಳ ಪಠಿತ, ಇಂದ್ರಿಯಗಳ ಜೊತೆಗೆ ಪಠಿತ ಆದ್ಮೇಲೆ ಅವನು ಪರಮಾತ್ಮ ಆಗೋದು ಸಾಧ್ಯ ಇಲ್ಲ. ಪರಮಾತ್ಮ ಅವನು ಇಂದ್ರಿಯ ಗಣದಲ್ಲಿ ಸೇರುವವನೇ ಅಲ್ಲ, ಇಂದ್ರಿಯ ಗಣದಲ್ಲಿ ಸೇರುವವನು ಅಂದ್ರೆ ಈ ಮುಖ್ಯ ಪ್ರಾಣನೇ ಆಗಿರ್ಬೇಕು ಅಂತ ಅವರ ಅಭಿಪ್ರಾಯ ಹೇಳಿದ್ರಲ್ಲ. ಅದಕ್ಕೆ ಪದ್ಮನಾಭ ತೀರ್ಥರು ಮತ್ತೊಂದು ಯುಕ್ತಿ ಹೇಳ್ತಾರೆ. ಇಲ್ಲಿ ಬಂದಿರುವ ಪ್ರಾಣ ವಿಷ್ಣುವೇ ಆಗಬೇಕು. ಯಾಕೆಂದ್ರೆ ಇಕ್ಷ್ವಾಕು ವಂಶದ ರಾಜರ ಹೆಸರುಗಳನ್ನು ಹೇಳುವಾಗ ಅಲ್ಲಿ ರಾಮ ಅಂತ ಎಲ್ಲಿಯಾದ್ರೂ ಬಂದ್ರೆ ಅದನ್ನು ದಾಶರಥಿ ರಾಮ ಅಂತಾನೆ ತಗೊಳ್ತಾರೆ. ದಶರಥನ ಮಗನಾದ ರಾಮ ಅಂತಾನೆ, ಪರಶುರಾಮ ಅಂತನೂ ತಗೊಳ್ಳೋದಿಲ್ಲ, ಮತ್ತೆ ಬೇರೆ ಯಾವುದೇ ವ್ಯಕ್ತಿಯನ್ನಾದ್ರೂ ತಗೊಳ್ಳೋದಿಲ್ಲ. ಅದರಂತೆ ಇಂದ್ರಿಯ ಗಣ ಗಣಿತೋಪಿ, ಇಂದ್ರಿಯ ಗಣದಲ್ಲಿ ಪಠಿತನಾದಂತಹ ಪ್ರಾಣ ಯಾರಾಗಬೇಕು? ವಿಷ್ಣುವೇ ಆಗಬೇಕು. ಪ್ರಾಣ ಶಬ್ದಾಭ್ಯಾಸ ಇರುವುದರಿಂದ ಮತ್ತೆ ಬ್ರಹ್ಮ ಶಬ್ದಾಭ್ಯಾಸ ಇರುವುದರಿಂದ ಅಂತ ಅವರ ಅಭಿಪ್ರಾಯ. ತಂ ಪ್ರಪದಾಭ್ಯಾಂ ಪ್ರಾಪದ್ಯತ ಬ್ರಹ್ಮೇಮಂ ಪುರುಷಂ, ಯತ್ ಪ್ರಪದಾಭ್ಯಾಂ ಪ್ರಾಪದ್ಯತ ಬ್ರಹ್ಮೇಮಂ ಪುರುಷಂ ತಸ್ಮಾತ್ ಪ್ರಪದೇ ಇತ್ಯಾಚಕ್ಷತೆ. ಇದು ಐತರೇಯ ಉಪನಿಷತ್ತಿನ ಒಂದು ಭಾಗ. ಈ ಪ್ರಪದ, ಊರು, ಉದರ ಮೊದಲಾದ ಶಬ್ದಗಳ ಅರ್ಥ ಅಂತ ಅಲ್ಲಿ ಅವುಗಳ ಇತಿಹಾಸ ಅಂತ ಆ ಹೆಡ್ಡಿಂಗ್ ನಲ್ಲಿ ನಾವು ಇದನ್ನು ನೋಡಬಹುದು. ಈ ಚತುರ್ಮುಖ ಬ್ರಹ್ಮನ ಒಂದು ದೇಹ ಏನಿದೆಯಲ್ಲ, ಆ ದೇಹವನ್ನ ಭಗವಂತ ಪ್ರವೇಶಿಸಿದಂತೆ. ಅವನು ಹೇಗೆ ಪ್ರವೇಶಿಸಿದ? ಅವನು ಯಾರು? ಪರಬ್ರಹ್ಮ ವಾಸುದೇವ. ಅವನು ಪ್ರವೇಶಿಸಿದ. ಎಲ್ಲಿಂದ ಪ್ರವೇಶಿಸಿದ ಅಂದ್ರೆ ಪ್ರಪದಾಭ್ಯಾಂ, ಕಾಲಿನ ತುದಿಯಿಂದ ಪ್ರವೇಶಿಸಿದ. ಕಾಲಿನ ಬೆರಳು ಮೊದಲಾದಿರ್ತಲ್ಲ, ಅದು ತುದಿ, ಅಲ್ಲಿಂದ ಪ್ರವೇಶಿಸಿದ. ಅಲ್ಲಿಂದ ಪ್ರವೇಶಿಸಿದ್ರಿಂದ ಆ ಕಾಲಿನ ತುದಿಗೆ ಪ್ರಪದ ಅಂತ ಹೀಗೊಂದು ಹೆಸರು ಬಂತು. ಇಲ್ಲ, ಜನರು ಕೂಡ ಅದನ್ನು ಹಾಗೆ ಕರೀತಾರೆ. ನಿಮ್ಮ ಕಾಲಿನ ತುದಿಯನ್ನ ಬೆರಳು, ಅಂಗಾಲು ಹೀಗೆಲ್ಲ ಹೇಳ್ತಾರೆ. ಶಫಾಹ ಕುರಾಹ ಅನ್ಯೇಷಾಂ ಪಶೂನಾಂ, ಪ್ರಾಣಿಗಳ ಗೊರಸು ಇತ್ಯಾದಿಗಳ ಪ್ರಾಣಿಗಳ ಕಾಲಿನ ತುದಿ ಏನಿದೆ ಅದಕ್ಕೆ ಶಫ ಗೊರಸು ಅಂತ ಹೀಗೆ ಕರೀತಾರೆ. ಮುಂದೆ ಅವನು ಅಲ್ಲಿಂದ ತೊಡೆಗೆ ಏರಿದ, ಅಲ್ಲಿಂದ ತೊಡೆಗೆ ಉರು ಅಂತ ಹೀಗೆ ಹೆಸರು ಬಂತು ಅಂತ ಹೀಗೆ ಅಲ್ಲೆಲ್ಲ ಬಂದಿದೆ. ತದ್ ಉರಹ ಅಭವತ್ ಉದರಂ ಬ್ರಹ್ಮೇತಿ ಶಾರ್ಕರಾಕ್ಷ್ಯ ಉಪಾಸತೆ. ಉದರಂ ಬ್ರಹ್ಮೇತಿ ಶಾರ್ಕರಾಕ್ಷ್ಯ ಅಂತಿದೆಯಲ್ಲ, ಶಾರ್ಕರಾಕ್ಷ್ಯ ಅಂದ್ರೆ ಶಾರ್ಕರಾಕ್ಷ್ಯ ಮುನಿಗಳು ಅಂತ ಅದರ ಅರ್ಥ. ಅಲ್ಲಿ ಅನುವಾದದಲ್ಲಿ ಹಾಗೆ ಇರ್ತದೆ. ಆದ್ರೆ ಅದಕ್ಕೆ ಅರ್ಥ ಏನಂದ್ರೆ ಸೂಕ್ಷ್ಮ ದೃಷ್ಟಿಯುತ ಏತು ಮುನಯ ಶಾರ್ಕರಾಕ್ಷಕಾ ಅಂತ ಆಚಾರ್ಯರ ಭಾಷೆ ಇದೆ. ಅಕ್ಷ ಅಂದ್ರೆ ಇಂದ್ರಿಯ, ಕಣ್ಣು. ಸೂಕ್ಷ್ಮವಾದ ಕಣ್ಣಿದ್ದವರನ್ನ ಶಾರ್ಕರಾಕ್ಷರು ಅಂತ ಹೇಳ್ಬೇಕಂತ. ಅದು ಹೇಗೆ ಅಂದ್ರೆ ಅದನ್ನ ಎಲ್ಲೋ ನಾನು ಕೇಳಿದ್ದೇನೆ, ಗೋವಿಂದಾಚಾರ್ಯ ಹೇಳ್ತೀನಿ, ಅದನ್ನ ಕೇಳಿದ್ದೇನೆ. ಸಕ್ಕರೆ ಅಂದ್ರೆ ಅದು ಸಣ್ಣ ಸಣ್ಣ ಪುಡಿ ಅದು. ಹಾಗೆ ಸಕ್ಕರೆ ಅಂತ ಕಣ್ಣಿದ್ದವರು, ಸೂಕ್ಷ್ಮವಾದ ಕಣ್ಣಿದ್ದವರು, ಸೂಕ್ಷ್ಮ ದೃಷ್ಟಿ ಉಳ್ಳವರು ಅಂತ ಅದರ ತಾತ್ಪರ್ಯ. ಆಚಾರ್ಯರು ಭಾಷ್ಯದಲ್ಲಿ ಸೂಕ್ಷ್ಮ ದೃಷ್ಟಿಯುತ ಅಂತ ಹೇಳಿದ್ದಾರೆ. ಹೀಗೆ ಭಗವಂತನನ್ನ ಶಾರ್ಕರಾಕ್ಷಸಕ ಅಂತ ದಾಸರ ಪದಗಳಲ್ಲಿ ಹೇಳುವುದು.
ಹರಿಕಥಾಮೃತಸಾರ ಮೊದಲಾದ ಕಡೆ ಹೇಳೋದು ಇದಕ್ಕಾಗಿ. ಸೂಕ್ಷ್ಮ ದೃಷ್ಟಿಯುಳ್ಳಂತಹ ಸಾಧಕರನ್ನ ಅವನು ತುಂಬಾ ಭಗವಂತ ಪ್ರೀತಿಸ್ತಾನೆ, ಮೆಚ್ಚುತ್ತಾನೆ, ಅವರಿಗೆ ಆತ ಗೆಳೆಯನಾಗಿರ್ತಾನೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಆರುಣಯ ಉಪಾಸತೆ ಅಂತ ಹೀಗೆಲ್ಲ ಕೆಲವು ಕಡೆ ಬರ್ತದೆ. ಹೃತ್ಸ್ಥಮೇವ ಪರಂ ವಿಷ್ಣು ಧ್ಯಾಯಂತ್ಯಾರುಣಯ ಸದಾ ಅಂತ. ಅಲ್ಲಿ ಆರುಣಿಗಳು ಅವನನ್ನು ಹಾಗೆ ಉಪಾಸನೆ ಮಾಡ್ತಾರೆ, ಅದೆಲ್ಲ ಏನರ್ಥ ಅಂತ ಪ್ರಶ್ನೆ ಬಂದ್ರೆ, ಆರುಣಿ ಮುನಿಗಳು ಅಂತ ಮಾಡಿದ್ದಾರೆ. ಆರುಣಯ ಅಂದ್ರೆ ಆ ಮುನಿಗಳ ಗುಂಪಿನಲ್ಲಿ, ಆ ಮುನಿಗಳ ಗೋತ್ರದಲ್ಲಿ ಮುಂದೆ ಬಂದವರು ಅಂತ ಅದ್ರ ತಾತ್ಪರ್ಯ ಆಗ್ತದೆ. ಅದೊಂದು ವಿಚಿತ್ರವಾಗಿ ಕಾಣಿಸ್ತದೆ. ಅವರೆಲ್ಲರೂ ಅದನ್ನೇ ಯಾಕೆ ಉಪಾಸನೆ ಮಾಡ್ತಾರೆ ಅಂತ. ನಾವು ಇವತ್ತು ನಮ್ಮ ಕುಲದೈವ ಇಷ್ಟ ದೈವ ಅಂತೆಲ್ಲ ಇದೆಯಲ್ಲ, ಅದನ್ನು ಸ್ವಲ್ಪ ಗಮನಿಸಿ ನೋಡಿದ್ರೆ ಇದು ನಮಗೆ ಅರ್ಥ ಆದಿತ್ತು ಅಂತ ನನ್ನ ಭಾವನೆ, ಅದು ನನ್ನ ವಿಶ್ಲೇಷಣೆ. ಹಾಗೆ ಯಾರು ದೊಡ್ಡವರು ಯಾರು ಆ ಥರ ಏನು ಹೇಳಿಲ್ಲ. ಈಗ ನಮ್ಮ ಗೋತ್ರದಲ್ಲಿ ಬಂದವರೆಲ್ಲರೂ ಕೂಡ, ಅಥವಾ ನಮ್ಮ ಅಂತರದಲ್ಲಿ ಬಂದವರೆಲ್ಲರೂ ಕೂಡ ತಿರುಪತಿಯ ವೆಂಕಟರಮಣನನ್ನು ಕುಲದೈವ ಅಂತ ಪೂಜೆ ಮಾಡ್ತಾರೆ, ಅಥವಾ ಇಷ್ಟ ದೈವ ಅಂತ ಪೂಜೆ ಮಾಡ್ತಾರೆ. ನರಸಿಂಹ ಕುಲದೈವ, ವೆಂಕಟರಮಣ ಇಷ್ಟ ದೈವ ಅಂತ ಪೂಜೆ ಮಾಡ್ತಾರೆ. ಹಾಗೆ ಇವ್ರು ಕೆಲವರು ಆರುಣಯ, ಆರುಣಿ ಮುನಿಗಳು ಅಂತ ಅನುವಾದ ಮಾಡಿದ್ದಾರೆ. ಆದ್ರೆ ಮುಂದೆ ನಾವು ಅದನ್ನು ಹೆಚ್ಚು ವಿವರಣೆ ನೋಡೋಣ. ಈಗ ಬರೀ ಆರುಣಯ ಅಂದ್ರೆ ಅಲ್ಲಿ ಬಂದವರು ಅಂತ ಅರ್ಥ. ಅದು ಹೇಗೆಂದ್ರೆ, ಈ ಆ ವಂಶದವರು ಅಂತ ಹೇಳಲಿಕ್ಕೆ ಅದೇ ಶಬ್ದವನ್ನೇ ಪ್ರಯೋಗ ಮಾಡ್ತಾರೆ. ಬಹುವಚನ ಪ್ರಯೋಗ ಮಾಡಿದಾಗ ವಂಶದಲ್ಲಿ ಹುಟ್ಟಿದವರು, ಆ ವಂಶದ ಎಲ್ಲ ಸದಸ್ಯರು ಅಂತ ಈಗ ಅರ್ಥ ಆಗ್ತದೆ. ಇಂಗ್ಲಿಷ್ನಲ್ಲೂ ಕೂಡ ಈ ಉದಾಹರಣೆಗೆ ನಮ್ಮ ವಂಶ ಪಾಂಡುರಂಗಿ ಅಂತ ಹೇಳಿ, ಐ ಆಮ್ ಪಿ ಎನ್ ಪಾಂಡುರಂಗಿ, ಅದು ಓಕೆ. ನೀವು ಎಸ್ ಜಿ ಪಾಂಡುರಂಗಿ, ಅದು ಸರಿ. ಆದ್ರೆ ಪಾಂಡುರಂಗಿ ಸಾರ್ ಕಮಿಂಗ್ ಅಂತ ನೀವು ಒಂದ್ ವೇಳೆ ಹೇಳಿದ್ರೆ, ಆ ವಂಶದವರೆಲ್ಲರೂ ಕೂಡ ಇವು ಬರ್ತಾ ಇದ್ದಾರೆ, ಸದಸ್ಯರೆಲ್ಲರೂ ಕೂಡ ಯಾವ್ದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಅಂತ ಅರ್ಥ. ಆ ಬಹುವಚನಕ್ಕೆ ಆ ವಂಶಕ್ಕೆ ಸಂಬಂಧಪಟ್ಟವರು, ಅಲ್ಲಿ ಬದುಕಿದ್ದಂತಹ ಮೆಂಬರ್ಸ್ಗಳು, ಅಥವಾ ಮೆಂಬರ್ಸ್, ಅಥವಾ ಆ ವಂಶದಲ್ಲಿ ಮುಂದೆ ಹುಟ್ಟಿ ಬಂದವರು, ಹೀಗೆಲ್ಲ ಬಹುವಚನಕ್ಕೆ ಅರ್ಥ ಆಗ್ತದೆ. ಬಹುವಚನ ಇರೋದೇ ಅದಕ್ಕಾಗಿ. ಅವರು ಹೃತ್ಸ್ಥನಾದ ಭಗವಂತನನ್ನು ಉಪಾಸನೆ ಮಾಡಿದರು ಅಂತ, ಕುಲದೇವರು ಅನ್ನೋ ರೀತಿಯಲ್ಲಿ ಉಪಾಸನೆ ಮಾಡಿದರು. ಇವತ್ತು ವೈದಿಕ ಉಪಾಸನೆಗಳೆಲ್ಲ ನಮ್ಮಲ್ಲಿ ಭ್ರಷ್ಟ ಆಗಿ ಹೋಗಿವೆ. ತುಂಬಾ ಸಂಕಟದಿಂದ ಹೇಳಬೇಕು. ನಮ್ಗೆ ಯಾವ್ದಾವ್ದೋ ಕುಲದೈವ, ನಮ್ದು ಯಾವ್ದಾವ್ದೋ ಇಷ್ಟ ದೈವ, ಇಂಥವೆಲ್ಲ ಸೇರ್ಕೊಂಡ್ಬಿಟ್ಟಿವೆ. ಇಂಥ ಅದ್ಭುತವಾದ ಪರಂಪರೆ ನಮ್ಮಲ್ಲಿತ್ತು. ಅವರೆಲ್ಲ ಆ ವೇದೋಕ್ತವಾದ ಭಗವಂತನ ರೂಪಗಳನ್ನು ಹೀಗೆ ಉಪಾಸನೆ ಮಾಡ್ತಿದ್ರು. ಅದು ಗೊತ್ತಾದ್ರೂ ಆಗ್ಬೇಕು ನಮಗೆ. ಶಾರ್ಕರಾಕ್ಷ ಅಂದ್ರೂ ಕೂಡ ಶರ್ಕರಾಕ್ಷ ಮುನಿಯ ಗೋತ್ರದಲ್ಲಿ ಬಂದವರು, ಸೂಕ್ಷ್ಮ ದೃಷ್ಟಿ ಉಳ್ಳವರಂತೂ ಹೌದು, ಅದು ಇರೋ ಸಾಧ್ಯತೆ ಇದೆ. ನಾವು ಇವತ್ತು ಅದನ್ನೆಲ್ಲ ಗೋತ್ರಗಳು, ಯಾವ್ಯಾವ ಋಷಿಗಳು ಏನೇನು ಕಂಡುಕೊಂಡಿದ್ದಾರೆ ಅನ್ನೋದನ್ನ ಮರ್ತೇ ಹೋಗಿರೋದ್ರಿಂದ ಪೂರ್ಣ ತೀರ್ಮಾನ ಮಾಡಿ ಹೇಳೋದು ಕಷ್ಟ. ಬೇರೆ ಯಾರು ಹೀಗೆ ವಿದ್ವಾಂಸರು ಹೇಳಲಿಲ್ಲ, ನನಗೇನೋ ಈಗ ಹೊಳೆದದ್ದನ್ನು ಹೇಳಿದ್ದೇನೆ. ಅದಕ್ಕೆ ಅನುವಾದ ಮಾಡುವವರು ಸೂಕ್ಷ್ಮ ದೃಷ್ಟಿಯುಕ್ತರಾದ್ರಿಂದ ಶಾರ್ಕರಾಕ್ಷ ಎಂಬ ಹೆಸರಿನ ಯಾವ ಮುನಿಗಳು ಇದ್ದಾರೋ ಅಂತ ಅನುವಾದ ಮಾಡಿದ್ದಾರೆ. ಆ ಗೋತ್ರದಲ್ಲಿ ಬಂದವರಿಗೆಲ್ಲರಿಗೂ ಶಾರ್ಕರಾಕ್ಷ ಅಂತಾನೆ ಹೇಳ್ತಾ ಹೋಗ್ತಾರೆ. ಮುಂದೆ ಒಬ್ಬ ಶರ್ಕರಾಕ್ಷ ಇದ್ರೆ ಅವನು ಅಲ್ಲಿ ಬಂದವರು, ಮುಂದೆ ಬಂದವರು ಶಾರ್ಕರಾಕ್ಷರು. ಅಥಾತೋ ರೇತಸ ಸೃಷ್ಟಿ ಪ್ರಜಾಪತಿಯ ರೇತೋ ದೇವಾನಾಂ ರೇತೋ ವರ್ಷಂ ಅಂತ ಹೀಗೆ ಭಗವಂತನ ಸೃಷ್ಟಿ ಕಾರ್ಯದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಈ ಅಯಂ ಪುರುಷೋ ಬ್ರಹ್ಮಣೋ ಲೋಕಃ ಅಂತ ಹೀಗೆ ವಾಕ್ಯ ಬಂದಿದೆ. ಇದನ್ನೇ ಜಯತೀರ್ಥರು ಉದ್ಧರಿಸಿದರು. ಬ್ರಹ್ಮಣೋ ಲೋಕಃ ಬ್ರಹ್ಮೇಮಂ ಪುರುಷಂ ಉದರಂ ಬ್ರಹ್ಮ ಅಂತ. ಬ್ರಹ್ಮಣೋ ಲೋಕಃ ಅಂದರೆ ಈ ಅಯಂ ಪುರುಷ, ಈ ಜೀವ ಏನಿದ್ದಾನೆ, ಇವನು ಬ್ರಹ್ಮಣ ಲೋಕಃ, ಪರಬ್ರಹ್ಮನ ಆವಾಸ ಸ್ಥಾನವಾಗಿದ್ದಾನೆ. ತುಂಬಾ ಸುಂದರವಾದಂತಹ ಒಂದು ಅನುಸಂಧಾನ ನಾವು ಮಾಡ್ಕೊಳ್ಳಿಕ್ಕೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಮೊದಲಾದ ಲೋಕಗಳಿವೆ, ದೊಡ್ಡ ದೊಡ್ಡ ಲೋಕಗಳು. ಅದಿರಲಿ, ನಾವು ಒಂದು ಲೋಕವೇ. ಅಷ್ಟು ದೊಡ್ಡದಲ್ಲದೆ ಹೋದ್ರೂ ಕೂಡ ನಾವು ಒಂದು ಲೋಕ. ಯಾಕಂದ್ರೆ ನಾವು ಅವನ ಆವಾಸ ಸ್ಥಾನದಾಗಿದ್ದೇವೆ, ಅವನ ಸನ್ನಿಧಾನ ಪಾತ್ರರಾಗಿದ್ದೇವೆ ಅನ್ನೋ ದೃಷ್ಟಿಯಿಂದ ಹೀಗೆ ಅಯಂ ಪುರುಷೋ ಬ್ರಹ್ಮಣೋ ಲೋಕಃ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.